ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕ್ರಿ ನಾವು ಪರ್ಫೆಕ್ಟ್ ಸ್ಕ್ವೇರ್ ತಗೋಬೇಕ್ರಿ ಮೊದಲು. ಟೇಕ್ ಪರ್ಫೆಕ್ಟ್ ಸ್ಕ್ವೇರ್. ಈಗ 2ಕ್ಕಿಂತ ಕಡಿಮೆ ಇದ್ದಿದ್ದು ಪರ್ಫೆಕ್ಟ್ ಸ್ಕ್ವೇರ್ ಯಾವ್ದೈತ್ರಿ? 2 2s 4 ಬರಂಗಿಲ್ಲ. 2 1s 2 ಬರ್ತೈತ್ರಿ. 1 ಒಂದು ಪರ್ಫೆಕ್ಟ್ ಸ್ಕ್ವೇರ್ ಐತಿ, ಅದು ತಗೋಬೇಕು ನಾವು. ನೋಡ್ರಿ 1 1s 1. ಆಮೇಲೆ ಅದು ಫಸ್ಟ್ ಡಿಜಿಟ್ ನಾವು ಏನು ತಗೋತೀವಲ್ರಿ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೇಕು. ಇದಾಗಿಂದ ಇಲ್ಲೇನು ನಾವು ಕ್ವಶಂಟ್ ಬರಿತೀವಲ್ಲ ಅದು ಕ್ವಶಂಟ್ ಈ ಸೈಡ್ ಆ್ಯಡ್ ಆಗ್ಬೇಕ್ರಿ. 1 + 1. ಈಗ ನಮ್ದು ಇಲ್ಲಿ 2 ಆಯ್ತು ರೀ. ನೆಕ್ಸ್ಟ್ 2 - 1 1 1 ಉಳಿತು. ಪಾಯಿಂಟ್ ಕೊಟ್ಟಿಂದ ನಾವು ಡಿವಿಷನ್ ಒಳಗೆ ಯಾವಾಗಲೂ 1 0 ತಗೋತೀವಿ. ಈಗ ಇಲ್ಲಿ ಸ್ಕ್ವೇರ್ ರೂಟ್ ಫೈಂಡ್ ಮಾಡುವತ್ತಿಗೆ ಒಂದ್ಸಲ ಪಾಯಿಂಟ್ ಇಟ್ಟಿಂದ 2 0 ತಗೋಬೇಕು. ಎವ್ರಿ ಟೈಮ್ ನಾವು 2 2 zeros ತಗೋಬೇಕು. 1 0 ತಗೊಂಡ್ರೆ ನಾವು ನಾರ್ಮಲ್ ಡಿವಿಷನ್ ಮಾಡ್ತೀವಲ್ಲ ಅದು. ಅದ್ರಾಗ ಸ್ಕ್ವೇರ್ ರೂಟ್ ಫೈಂಡ್ ಮಾಡುವತ್ತಿಗೆ ನಾವು ಒಂದ್ಸಲ ಪಾಯಿಂಟ್ ಇಟ್ವಂದ್ರೆ ಆಟ್ ಎ ಟೈಮ್ ವಿ ಶುಡ್ ಟೇಕ್ 2 zeros. 2 0. ಈಗ 2 ಜೊತೆ ಯಾವ್ದಾರ ಒಂದು ಮಲ್ಟಿಪ್ಲಿಕೇಶನ್ ನಂಬರ್ ಇಂಥದ್ದು ತಗೋಬೇಕಲ್ರಿ ನೀವು. ಅದು ಸೇಮ್ ನಂಬರ್ಲೇನೆ ಮಲ್ಟಿಪ್ಲೈ ಮಾಡ್ಬೇಕು. ಈಗ ಹೆಂಗೆ ಅಂತಂದ್ರೆ 22 ತಗೊಂಡ್ರೆ ಅಂತ ತಿಳ್ಕೊರಿ. 22 × 2ನ ಮಾಡ್ಬೇಕ್ರಿ. ನಮ್ದೇನಾಗುತ್ತೋ 44. 44 100ಕ್ಕಿಂತ ಭಾಳ ಸಣ್ಣದೈತೆ. ಹಂಗಂದ್ರೆ ನಾವು 23 ತಗೋಬೇಕು. × 3ನೇ ಆಗ್ಬೇಕಿಲ್ಲ. ಇದು ಏನು ನಂಬರ್ ತಗೋತೀವಲ್ರಿ ನಾವು ಮಲ್ಟಿಪ್ಲಿಕೇಶನ್ ಸೇಮ್ ನಂಬರ್ ಇರ್ಬೇಕು. 3 3s 9, 3 2s 6, 69 ಆಯ್ತು. ಈಗ 24 ಚೆಕ್ ಮಾಡೋಣ. 4 4s 16, 4 2s 8 + 1 9, 96. 96 ಏನೈತ್ರಿ? ನಿಯರ್ ಐತಲ್ರಿ 100ಗೆ. ಅದಕ್ಕೆ ನಾವು 24 ತಗೊಳ್ಳೋಣ. 24 4s 96. ಇಲ್ಲಿ 24 ಜೊತೆ ಮಲ್ಟಿಪ್ಲೈ ಮಾಡಿದ ಆನ್ಸರ್ ಇಲ್ಲಿ ಇಡ್ಬೇಕು. ಅದೇ ಥರ ಈಗ ಈ 4ಅನ್ನ ಮತ್ತೆ ಈ ಸೈಡ್ ಪ್ಲಸ್ ಮಾಡ್ಬೇಕು. 24 + 4 ಅಂದ್ರೆ ಇಲ್ಲಿ ನಮ್ದು ಏನಾದ್ರಿ 28. ಇಲ್ಲಿ 100 ಹೋಗಿ 96 ಹೋದ್ರೆ ಎಷ್ಟು ಉಳಿತ್ರಿ? 4. ಮತ್ತು ಈಗ ಹೆಂಗಿದ್ರು ಒಂದ್ಸಲ ಪಾಯಿಂಟ್ ಕೊಟ್ಟಿವಂದ್ರೆ ಮತ್ತೆ ಎಷ್ಟು ತೊಗೋಬೇಕ್ರಿ? 0 ನಾನು 2 0 ತೊಗೋಬೇಕು. ಈಗ ಮತ್ತು 28 ಅಷ್ಟೇ ಆಗೋದಿಲ್ರಿ. ಅದು 281 ಆಗುತ್ತೆ. ಮತ್ತು ನಾವು 1 ಜೋಡಿನೇ ಮಲ್ಟಿಪ್ಲೈ ಮಾಡಬೇಕು. ಇಲ್ಲ 282 ಆಗುತ್ತೆ. ಥರ್ಡ್ ಡಿಜಿಟ್ ನಾವು ತೊಗೋಬೇಕಲ್ರಿ ಯಾವ್ದಾರೆ. 1 1s 1, 8 1s 8 and here 2. When we multiply we are getting same number. Here if we multiply with 2, 2 2s 4, 2 8s 16, 2 2s 4 and 5, 564, which is more than 400. So again here we should go for 281 ones. ಇಲ್ಲಿ ನಾವು 2 ಡೆಸಿಮಲ್ ಪಾಯಿಂಟ್ ಬಂದಿಂದ ಸ್ಟಾಪ್ ಮಾಡಿಬಿಡ್ತೀವಿ. ಆಲ್ಮೋಸ್ಟ್ 2 ಡೆಸಿಮಲ್ ಪ್ಲೇಸಸ್ ಬಂತಂದ್ರೆ ಸಾಕ್ರಿ, ಮೋರ್ ದೆನ್ ಎನಫ್. ನಾವು ಯಾರು 3 ಡೆಸಿಮಲ್ ಪ್ಲೇಸಸ್ ಅಂತೂ ತೊಗೊಳ್ಳೋದಿಲ್ಲ. ಇಲ್ಲ ನಮಗೆ ಬೇಕ್ರಿ 3 ಡೆಸಿಮಲ್ ಅಂತಂದ್ರೆ ಮತ್ತು ಅದ ಸೇಮ್ ಪ್ರೊಸೀಜರ್ ಕಂಟಿನ್ಯೂ ಮಾಡ್ಬೋದು. $281 400. ಈಗ ಇದು 10 ಆಗುತ್ತೆ ರೀ, ಇದು 9 ಆಗುತ್ತೆ, ಇದು 3 ಆಗುತ್ತೆ. 10 - 1 9, 9 - 8 1, 3 - 2 1. ಇಲ್ಲೇನಾಗುತ್ತೆ ರೀ? ಇದು 1 ಪ್ಲಸ್ ಆಗುತ್ತೆ. ಅವಾಗ ನಮ್ದು ಏನಾಗುತ್ತೆ? ಡಿವೈಸರ್ 282. ಮತ್ತು ಇಲ್ಲಿ ಪಾಯಿಂಟ್ ಇಟ್ಟಿಗೆ ಇಲ್ಲಿ 2 0 ತೊಗೋಬೋದು ನಾವು. ಇದೇ ಥರ ಇದೆ ಇನ್ನೊಂದು ಸ್ವಲ್ಪ. ಇಲ್ಲೇನಾಯ್ತು ರೀ? 11,900 ಆಯ್ತು. ಈಗ ಮತ್ತು 282 ಜೊತೆ ಇನ್ನೂ ಒಂದು ನಂಬರ್ ತೊಗೋಬೇಕ್ರಿ ನಾವು. 2 ತೊಗೊಂಡು ನೋಡೋಣ್ರಿ. × 2 ಮಾಡಿದ್ರೆ 4 4 8 2s 16, 2 2s 4 1 5. ಎಷ್ಟಾತ್ರಿ? ಇದು 5600. ನಮಗಿಲ್ಲಿ 11,900 ಬೇಕು. ಇಲ್ಲ ಡಬಲ್ ತೊಗೊಂಡು ನೋಡೋಣ. 282 4s ತೊಗೊಳ್ಳೋಣ. 4 4s 16, 4 2s 8 + 1 9, 4 8s 32, 4 2s 8, 8 + 1 11, 11,296, which is near to this 11,900. If we take 5s it will be more. So here we will take 4s 11,296. ನಮಗೆ ಇನ್ನೂ 1 ಡೆಸಿಮಲ್ ಪಾಯಿಂಟ್ ಬೇಕಂದ್ರೆ ಮತ್ತೆ ಇಲ್ಲಿ ಮೈನಸ್ ಮಾಡ್ಬೇಕ್ರಿ. ಸೇಮ್ ಮತ್ತೆ ಇಲ್ಲಿ 10 - 6 4, ಇಲ್ಲಿ 9 - 9 0, 9 - 2 9 - 2 7 7 0. ಅದೇ ಥರ ಇಲ್ಲಿ √3 ಫೈಂಡ್ ಮಾಡೋದು ಕಲಿಸ್ತೇನೆ ರೀ. ಫಸ್ಟ್ ಸ್ಟೆಪ್ ನಾವು ಏನು ಹೇಳೇನ್ರಿ? ಪರ್ಫೆಕ್ಟ್ ಸ್ಕ್ವೇರ್ ತೊಗೋಬೇಕು ಅಂತ ಹೇಳೀನಿ. 1 1s 1 ಬರುತ್ತೆ. ಯಾಕಂದ್ರೆ 2 2s 4 ವಿಚ್ ಇಸ್ ಮೋರ್ ದೆನ್ 3. ಅದಕ್ಕೆ ನಾವು 2 2s ತೊಗೊಳಕ್ಕೆ ಬರೋದಿಲ್ಲ ರೀ. ಇಲ್ಲಿ
1ನ ಪರ್ಫೆಕ್ಟ್ ಸ್ಕ್ವೇರ್ ತಗೋಬೇಕು. 3 ಮೈನಸ್ 2 ಈ ಥರ ಸೇಮ್ ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿಕೊಂಡು ಡಿವಿಷನ್ ಹೆಂಗೆ ಮಾಡ್ತೀವಿ ಅದೇ ಥರ ಮಾಡಬೇಕು. ಯಾವಾಗ ನಾವು ಡೆಸಿಮಲ್ ಪಾಯಿಂಟ್ ಇಡ್ತೀವಿ ನಾವು ಡಿವಿಷನ್ ಒಳಗೆ 1 0 ತಗೋತೀವಿ, ಆದರೆ ಇಲ್ಲಿ ಸ್ಕ್ವೇರ್ ರೂಟ್ ಫೈಂಡ್ ಮಾಡೋ ಹೊತ್ತಿಗೆ 2 0 ತಗೋಬೇಕು. ಆಮೇಲೆ ಇಲ್ಲೇನು ನಾವು ಕ್ವಶನ್ ಬರ್ತಿರ್ತೀವಲ್ರಿ ಅದು ಡಿವೈಸರ್ ಜೋಡಿ ಆ್ಯಡ್ ಮಾಡ್ಕೋತ ಹೋಗ್ಬೇಕು. ಅದು ಒಂದೇ ಇಲ್ಲಿ ಪ್ರೊಸೀಜರ್. ನಮ್ದು ಕೆಲಸ ಇಲ್ಲಿನೂ ನಡೀತಾ ಇರ್ತೈತಿ, ಈ ಸೈಡೂ ನಡಿಬೇಕ್ರಿ. ಆ ಥರ ನೋಡ್ಕೋಬೇಕು ನಾವು ಸ್ಕ್ವೇರ್ ರೂಟ್ ಫೈಂಡ್ ಮಾಡೋ ಹೊತ್ತಿಗೆ. ನಾವು ಕಾಮನ್ ಆಗಿ ಡಿವಿಷನ್ ಮಾಡೋ ಹೊತ್ತಿಗೆ ಆ ಥರ ಮಾಡೋದಿಲ್ಲ. ಬಟ್ ನಾವು ಸ್ಕ್ವೇರ್ ರೂಟ್ ಫೈಂಡ್ ಮಾಡೋ ಹೊತ್ತಿಗೆ ಕ್ವಶಂಟನ್ನು ಆ್ಯಡ್ ಮಾಡ್ಕೋತ ಬರ್ಬೇಕ್ರಿ. ಈಗ 3 ಮೈನಸ್ 1 2. ನೆಕ್ಸ್ಟ್ ಪಾಯಿಂಟ್ 2 0. ಈಗ ಇಷ್ಟಂದ್ರೆ ಏನು ಈ ಯಾರಿಗೂ ಕನ್ಫ್ಯೂಷನ್ ಇರಂಗಿಲ್ಲ. ಒಂದೇದು ಕೊಟ್ಟಿರೋ ನಂಬರ್ ಅಂತ ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ತೊಗೊಳೋದು ಯಾರಿಗೂ ಕನ್ಫ್ಯೂಷನ್ ಇರಂಗಿಲ್ಲ. ಸೆಕೆಂಡ್ ಸ್ಟೆಪ್ ಬಂದ ಕೂಡಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ರೀ. ಏನು ಮಾಡಬೇಕು ಅಂತ ಹೇಳಿ ನಾವು ಏನು ಮಾಡ್ಬೇಕ್ರಿ, ಮಲ್ಟಿಪ್ಲೈ ಅಬೋ ಸೆಕೆಂಡ್ ಪಾಯಿಂಟ್ ಆಗಲ್ಲ, ನಾನು ಬರ್ದಿಲ್ಲ, ಇಲ್ಲಿ ಬರಿತೀನಿ. ಮಲ್ಟಿಪ್ಲೈ ಅಬೋ ಮೇಲೆ ಮಲ್ಟಿಪ್ಲೈ ಮಾಡ್ಬೇಕು ಅದೇ ನಂಬರ್ ಜೊತೆ. ಮತ್ತೇನ್ರಿ ಆ್ಯಡ್ ಬಿಲೋ ಅಂತಾರೆ. ಇದನ್ನು ಡಿವೈಸರ್ ಜೋಡಿ ಆ್ಯಡ್ ಮಾಡ್ಬೇಕ್ರಿ. ಮತ್ತು ಎದ್ರ ಜೋಡಿ ಆ್ಯಡ್ ಮಾಡ್ಬೇಕ್ರಿ ಟೀಚರ್ ಅನ್ನೋ ಕನ್ಫ್ಯೂಷನ್ ಬೇಡ. ಡಿವೈಸರ್ ಜೊತೆ ಆ್ಯಡ್ ಮಾಡ್ಬೇಕು. ಸೇಮ್ ನಂಬರ್ ಅದು ಒಂದು ಭಾಳ ನೆನಪಿಟ್ಕೋಬೇಕು ನೀವು. ಈಗ 1 + 1 ಏನಾಯ್ತು ನಮ್ದು ಇಲ್ಲಿ ಪ್ಲಸ್ ಮಾಡಿದಾಗ 2 ಆಯಿತು. ನಾವು ಪಾಯಿಂಟ್ ಕೊಟ್ಟಿವಿ 2 0 ಇಟ್ಕೊಂಡಿವಿ. ಏನು ಇಲ್ಲಿ ತನ ಅಂತೂ ಏನು ಕನ್ಫ್ಯೂಷನ್ ಆಗೋದೇ ಇಲ್ಲ. ಎಲ್ಲ ಹುಡುಗರಿಗೆ ಇಷ್ಟಾರ ಮಾಡ್ತಾರೆ. ಡೆಸಿಮಲ್ ಪಾಯಿಂಟ್ 1 ಪ್ಲೇಸ್ ಫೈಂಡ್ ಮಾಡೋದು ಏನೂ ಡಿಫಿಕಲ್ಟ್ ಇಲ್ಲರಿ. 2 ಪ್ಲೇಸಸ್ನು ಏನು ಡಿಫಿಕಲ್ಟ್ ಇಲ್ಲ ಅನ್ಕೋತೀನಿ. ಆದ್ರೂ ಇಲ್ಲರಿ, ನಮ್ಗೆ 2ನೇ ಪ್ಲೇಸ್ ಸ್ವಲ್ಪ ಟಫ್ ಆಗುತ್ತೆ. ಅಂದ್ರೆ ನೀವು ಒಂದೇ ಡೆಸಿಮಲ್ ತೊಗೊಂಡ್ರೆ ಏನು ಅಂಥದ್ದು ಪ್ರಾಬ್ಲಮ್ಗೆ ಆನ್ಸರಿಗೆ ಏನು ಫರ್ಕ್ ಬೀಳೋದಿಲ್ಲ. ಈಗ ನೋಡ್ರಿ ನೆಕ್ಸ್ಟ್ 222 ಜೊತೆ ನಾ ಯಾವ ನಂಬರ್ ತೊಗೊಂಡ್ರೆ 200ಕ್ಕಿಂತ ಲೆಸ್ ಬರುತ್ತೆ. ಈಗ ನಾನು 25 ತೊಗೊಂಡ್ರೆ 25 5 125 ಬೇಡ. ನೋಡ್ರಿ 5 ತೊಗೊಂಡೆ ಅಂದರೆ 5 5 25 5 2 10 125 ಬರುತ್ತೆ. ಇದು ಬೇಡ. 26 ತೊಗೊಂಡ್ರೆ 6 6 36 6 2 12 12 + 3 50 156 ಬರುತ್ತೆ. ನೋಡೋಣ 7 ಮಾಡಿ ನೋಡೋಣ. 27 × 7 7 7 49 7 2 14 14 + 4 14 + 4 18 ಇದು ಬರ್ಬೋದು. 189 ವಿಚ್ ಇಸ್ ವೆರಿ ನಿಯರ್ ಟು 200. ಅದಕ್ಕೆ ನಾವು ಏನು ತೊಗೋಬೇಕ್ರಿ, 7 ತೊಗೋಬೇಕು. ಇಲ್ಲಿ ಮಲ್ಟಿಪ್ಲೈ ಮಾಡಿ ಫಸ್ಟ್ ಆನ್ಸರ್ ಹಚ್ಬೇಕ್ರಿ. 189 ಇದು ನಮ್ದು 10 ಆಗುತ್ತೆ, ಇದು 9 ಆಗುತ್ತೆ, ಇದು 1 ಆಗುತ್ತೆ. 10 - 9 1 9 - 8 1 1 - 1 0. ಈಗ 1 ಡೆಸಿಮಲ್ ಪಾಯಿಂಟ್ ಅಂತ ಬಂತ್ರಿ. ಏನು ಅಗ್ದಿ ಡಿಫಿಕಲ್ಟ್ ಇಲ್ಲಾರೆ ಬಂತು. ಅವಾಗ ನಾವು ಏನು ಮಾಡ್ಬೇಕ್ರಿ, ಕ್ವಶಂಟ್ ಡಿವೈಸರ್ ಜೋಡಿ ಆ್ಯಡ್ ಮಾಡಬೇಕು. 7 + 7 14 2 + 1 3. ನಾವು ಡೆಸಿಮಲ್ ಪಾಯಿಂಟ್ ಇಟ್ಟಿವಿ ಅಂದ್ರೆ ನಾವು ಎಷ್ಟು 0 ತೊಗೋಬೇಕ್ರಿ, 1 0 ತೊಗೋಬೇಕೇನ್ರಿ? ಇಲ್ಲ, 2 0 ತೊಗೋಬೇಕು. ಎವ್ರಿ ಟೈಮ್ ವಿ ಶುಡ್ ಟೇಕ್ 2 0. ಅದು ಒಂದು ಮೇನ್ ಪಾಯಿಂಟ್ ರೀ ಇಲ್ಲಿ. ನೆಕ್ಸ್ಟ್ ಈಗ 34 ಜೊತೆ ಯಾವ ನಂಬರ್ ತೊಗೋತೀರಿ ಅದೇ ನಂಬರ್ಲೇನೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಡ್ಬೇಕು ನಾವು. ನೋಡ್ರಿ ಚೆಕ್ ಮಾಡೋಣ. 3 4 2 ತೊಗೊಳೋಣ ಫಸ್ಟ್. 2 2 4 2 4 8 2 3 6 684 ಬತ್ತು. ನಮಗಿಲ್ಲಿ 1100 ಬೇಕು. 3 ಮಾಡಿ ನೋಡು. 3 3 9 3 4 12 3 3 9 110 1029. So 1029 is near to this. If we check for 4s, it will be more. 4 4s 16 4 4s 16 + 1 17 4 3 second 4 3s 12 + 1 13. See here more 1376. ಅದು ಬೇಡ ನಮಗೆ 1100 ಐತಲ್ಲ, ಇದು ನಿಯರ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡೋ ಆನ್ಸರ್ ಆಗಬೇಕು 1029. ಇದು ಅದೇ ಥರ ಇಲ್ಲಿ ಪ್ಲಸ್ ಮಾಡ್ಕೊತ ಹೋಗ್ಬೇಕು. 3 + 3 6 4 3 346. ಮತ್ತು ಇಲ್ಲಿ ಯಾವ ಡಿಜಿಟ್ ತೊಗೋಬೇಕು ಮತ್ತು ಬೇಕಂದ್ರೆ ನೆಕ್ಸ್ಟ್ ನಮಗೆ ಇನ್ನೂ ಒಂದು ಸ್ಟೆಪ್ ಬೇಕಂದ್ರೆ ಹಂಗೂ ಮಾಡ್ಕೋಬೋದು. ಇಲ್ಲ 2 ಡೆಸಿಮಲ್ ತನಕ ಪ್ರಾಕ್ಟೀಸ್ ಮಾಡಿರಿ ಸಾಕು. ಇಲ್ಲೇನು ನಾವು ಮೈನಸ್ ಮಾಡೋದು ನೆಸಸರಿ ಇಲ್ಲರಿ. ಅವಾಗ ಯಾವ ನಂಬರ್ ಕಡಿಮೆ ಅದ ಇದಕ್ಕಿನ್ನ ನೋಡಿಬಿಟ್ರೆ ಸಾಕು, ಮುಗೀತು. ಹಂಗೆ ನಮ್ಗೆ 3 ಡೆಸಿಮಲ್ ಪ್ಲೇಸಸ್ ಬೇಕಂದಾಗ ನಾವಿಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಬೇಕು. ನಮಗೆ ಬೇಡಲ್ಲ. 2 ಡಿಜಿಟ್ ಈಸ್ ಮೋರ್ ದ್ಯಾನ್ ಇನಫ್. ಯಾವಾಗಲೂ ಕ್ಯಾಲ್ಕುಲೇಷನ್ ಪರ್ಪಸ್ 10th ಹೋಗ್ರಿ, ಡಿಗ್ರಿ ಹೋಗ್ರಿ, ಸೆಕೆಂಡ್ ಇಯರ್ ಹೋಗ್ರಿ, ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದ್ರಿ, ನಮಗೆ 2 ಡೆಸಿಮಲ್ ಪ್ಲೇಸಸ್
ಮೋರ್ ದೆನ್ ಇನಫ್, ಸಾಕ್ರಿ ಅಷ್ಟು. So here I will do root 5. First we have to take a perfect square. 2 2s are 4. 5 minus 4 gives 1. Again, this question should be added with divisor. 2 plus 2, 4. Now, we should take a decimal point and we should take 2 0. ಒಂದ್ಸಲ decimal point ಇಟ್ಟಿಂದ ಎಷ್ಟು 0 ತಗೋಬೇಕ್ರಿ? 2 0 ತಗೋಬೇಕು. Next, 4 ಜೊತೆ ಏನು ನಂಬರ್ ಮಲ್ಟಿಪ್ಲೈ ಮಾಡಿದ್ರ ಲೆಸ್ ದನ್ 100 ಇದೆ. See 41 ones are 41. I think 42 only. Why? Because 4 3s are 12 will come, no? 2 2s are 4, 4 2s are 8, 84. Again, 2s are. Now, 10 minus 4, this is 9. Now, 10 minus 4 gives 6. 9 minus 8, 1. Here, 0. Now, 16. And this question should be added with this again divisor. 42 plus 2 become 44. Again 2 0 you should take here. Now 44 into 2 only I will take. 2 2s are 4, 4 2s are 8, 4 2s are 8, 884. Here 1600 it is. I will check for 3s are now. 3 3s are 9, 3 4s are 12, 3 4s are 12, plus 1 13. See here 1329, here 1600. No, we will check for 4s also. Okay, now 4 4s are 16, 4 4s are 16 plus 1 17, 4 4s are 16 plus 1 17, 1776, 1776 here, which is more than 1600, should go for 3s are. If you write here 3 is okay, not necessary of writing here answer and again subtracting, taking third decimal is not necessary. Up to 2 decimal is enough. ಅದೇ ಥರ ಇಲ್ಲಿ 2 ಡಿಜಿಟ್ ಬಂದಿದ್ರೆ ರೀ, ರೂಟ್ 11 ಫೈಂಡ್ ಮಾಡೋದಿದ್ರ ಅಗೇನ್ ವಿಚ್ ಈಸ್ ವೆರಿ ಈಸಿ ಹಿಯರ್. ಅವರು ಫಸ್ಟ್ 2 ಡಿಜಿಟ್ ಕೊಡಲಿ 3 ಡಿಜಿಟ್ ಕೊಡಲಿ, ಏನಾದ್ರೆ ನಾವು ಫಸ್ಟ್ ಪೇರಿಂಗ್ ಮಾಡ್ಕೋಬೇಕ್ರಿ. ಇಲ್ಲಿ 2 2 ಇದ್ದಿದ್ದು ಒಂದು ಸಿಂಗಲ್ ಇತ್ತಂದ್ರೆ ಅವಾಗ ಪೇರಿಂಗ್ ಅದೇನು ನೆಸೆಸರಿ ಇಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ತೊಗೋತೀವಿ. ಆದ್ರೆ ಇಲ್ಲಿ 2 ಡಿಜಿಟ್ ಇತ್ತಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ತೊಗೋಬೇಕು ಅವಾಗೂ ಫಸ್ಟ್ ಸ್ಟೆಪ್. 3 3s are 9, 4 4s are 16 ಆಗುತ್ತೆ, 4 ತೊಗೋಬಾರ್ದು. 3 3s are 9, 11 minus 9 gives 9, 10, 11, 2 remains. And this question should be added with this divisor, 6 it will come. And when we should take here decimal point and we should take 2 zeros here. ನೆಕ್ಸ್ಟ್ 6 ಬಂತು ನಮ್ದು. ಅದೇ ಥರ ಮತ್ತೆ ನಾವು ಮಲ್ಟಿಪ್ಲೈ ಮಾಡಿ ನೋಡಬೇಕು. ಇಲ್ಲಿ ನಾನು 2s ಮಾಡಿದ್ರೆ 6 2s 12 ಬೇಡ, 3s ಮಾಡಿ ನೋಡ್ತೀವಿ. 3 3s 9, 6 3s 18, ವಿಚ್ ಈಸ್ ನಿಯರ್ ಟು ದಿಸ್ 200. 63 into 3 ಮಲ್ಟಿಪ್ಲೈ ಮಾಡಿ ಆನ್ಸರ್ ಇಲ್ಲಿ ಹಚ್ಬೇಕು ರೀ, ಮೈನಸ್ ಮಾಡಬೇಕು, ಇಲ್ಲಿ ಪ್ಲಸ್ ಮಾಡಬೇಕು. 3 plus 3 6. ಇಲ್ಲಿ 10 minus 9 gives 1, 9 minus 8 gives again 1 here, 1 minus 1 0. Again here you should keep here 3. Now next once you keep a decimal point you can take 2 zeros here. Again 6 ಅಂತ ಅದ್ರ ಜೊತೆ ಯಾವ ನಂಬರ್ ತಗೋಬೇಕು ವಿಚ್ ಇಸ್ ಲೆಸ್ ದನ್ 1100. again 2s ತಗೊಂಡು ನೋಡಿದ್ರ 2 2s are 4, 6 2s are 12, 6 2s are 12 and 13, 13 24, which is again more. Again I will take here 2s only. No 2s is more, no 1s you should take. 6 6 1. ಮತ್ತೆ ಅದೇ ಥರ ಕಂಟಿನ್ಯೂ ಮಾಡ್ಬೇಕಂತಂದ್ರೆ ಮತ್ತೆ ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕ್ರಿ, ಮತ್ತೆ ಅದರ್ ಕ್ವಶಂಟನ್ನು ಡಿವೈಸರ್ ಜೋಡಿ ಆ್ಯಡ್ ಮಾಡಬೇಕು, ಮತ್ತು ನೆಕ್ಸ್ಟ್ ಮಾಡ್ಕೊಂತ ಹೋಗ್ಬೇಕು. ಆದರೆ ನಮಗಿಲ್ಲಿ 2 ಡೆಸಿಮಲ್ ಪಾಯಿಂಟ್ ಇಸ್ ಇನಫ್. ನಾವು ಅಗೇನ್ ಇಫ್ ವಿ ಡೂ 12 ಅದೇ ಥರ ಇಲ್ಲಿನೂ ಸೇಮ್ ಫಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ತೊಗೋಬೇಕು. 3 3s 9, ಯಾಕ್ರಿ 4 4s ತೊಗೊಂಡು ಬಂದ್ರೆ 16 ಬರುತ್ತೆ, ತೊಗೊಳಕ್ಕೆ ಬರೋದಿಲ್ಲ. ಇಲ್ಲಿ 12 minus 9 gives 3. Next 3 3s 9, 12 minus 9 gives 3. Again this 3 should be added here, 6. When we take decimal point we can take 2 0. ಒಂದ್ಸಲ ಪಾಯಿಂಟ್ ಇಟ್ಟಿಂದ 2 0 ತಗೋಬಹುದು. ಮತ್ತು ಇಲ್ಲಿ ಯಾವ ನಂಬರ್ ತಗೋಬೇಕು ಅದ ನಂಬರ್ಲೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಆನ್ಸರ್ ಇಡಬೇಕ್ರಿ. ಇಟ್ ಶುಡ್ ಬಿ ಲೆಸ್ ದನ್ 300. ಅಗೇನ್ 60
3 3s 189 ಇಲ್ಲಿ ಮಾಡಿವಿ ನಾವು. ಹಾಗೆ ಈಗ 64 ಮಾಡಿ ನೋಡು. 4 4s 16, 6 4s 24, 1 25, 256, 65 ಒಂದು ಮಾಡಿ ನೋಡ್ರಿ. 65 into 5, 5 5s 25, 6 5s 30 plus 2 32, which is more than 300. So we should take 4s here. 64 4s you are getting 256. Again here this is 10, this is 9, this is 2. 10 minus 6 gives 4, 9 minus 5 gives 4. Again 2 minus 2 0. Next this 4 should be added here. At that time it will become 68. ಮತ್ತೆ ನಾವು ಒಂದ್ಸಲ ಡೆಸಿಮಲ್ ಪಾಯಿಂಟ್ ಇಟ್ಟಿವಿ ಅಂದ್ರೆ 2 0 ತಗೋಬೇಕು. ಮತ್ತೆ ಈಗ 68 ಜೋಡಿ ಯಾವ ನಂಬರ್ ತಗೊಂಡ್ರೆ 4400ಗಿನ ಲೆಸ್ಸರ್ ಇರಬೇಕು, ಈಕ್ವಲರ್ ಇರಬೇಕು. 68 ಜೊತೆ ಯಾವ ನಂಬರ್ ತಗೋಣ ಇಲ್ಲಿ? 3s 3 3s 9, 8 3s 24, 3 6 24, again 6 3s 18, 19 20, 2049 ಅಲ್ಲ ಹೆಚ್ಚಿಗೆನೇ ಹೋಗುಣ್ರಿ. 2000 4000 285 ಮಾಡಿ ನೋಡೋಣ. 5 5s 25, 8 5s 40 plus 1 42, 6 5s 30 plus 4 34. 3425 ಆಗ್ಬೋದು. ಇಲ್ಲಿ 6 ಅನ್ನು ಮಾಡಿ ನೋಡೋಣ್ರಿ ನಾವು. 6 6 36, 8 6 48, 48 plus 3 51, 6 6 36, 36 plus 5 41. ನೋಡ್ರಿ 4100. 6 ಅನ್ನು ಬಂತು. 7s it will be obviously more. 6 4116. ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಿ ಆನ್ಸರ್ ಇಡ್ಬೋದು ಬಿಡ್ಬೋದು. ಇಲ್ಲ ನಮ್ಗೆ 2 ಡೆಸಿಮಲ್ ಪಾಯಿಂಟ್ ಬಂದ್ರೆ ಸಾಕು. ಅದೇ ಥರ ಯಾವ ನಂಬರ್ದೂ ನೀವು ಏನು ಮಾಡ್ಬೋದ್ರಿ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಫೈಂಡ್ ಮಾಡ್ಬೋದು. ಯಾವ ನಂಬರ್ ತೊಗೊಳ್ಳಿ, ಹಾಗೆ ಸುಮ್ಮನೆ 4 ಡಿಜಿಟ್ ತೊಗೋತೀರಿ ನೋಡ್ರಿ. ಅಲ್ಲಿ 5 6 5 8 ಸುಮ್ಮನೆ ಹಂಗೆ ತೊಗೊಂಡೇನಿ. ಇದ್ರದ್ದು ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ಬೋದ್ರಿ ನೀವು. ಫಸ್ಟ್ ಏನು ಮಾಡ್ಬೇಕ್ರಿ, ಪೇರಿಂಗ್ ಮಾಡಬೇಕು. ಇದು 2ರದ್ದು ಒಂದು ಪೇರ್, ಇದು 2ರದ್ದು ಒಂದು ಪೇರ್. 2ರದ್ದು ಒಂದು ಪೇರ್ ಮಾಡ್ಬೇಕ್ರಿ. ನಾವು ಸಿಂಗಲ್ ಡಿಜಿಟ್ ತೊಗೊತಿರ್ತೀವಿ. ಹಂಗೆ ಡಿವಿಷನ್ ಮಾಡೋತ್ತಿಗೆ ನಾವು ಸ್ಕ್ವೇರ್ ರೂಟ್ ಫೈಂಡ್ ಮಾಡೋತ್ತಿಗೆ 1 ಟೈಮಿಗೆ 2 ಡಿಜಿಟ್ ತೊಗೋತೀವಿ. ಈಗ ಮತ್ತೆ ಸೇಮ್ ಈ ಥರ ಮಾಡಿರಲ್ಲ, ಅದೇ ಥರ ಸ್ಟೆಪ್ಸ್ ಫಾಲೋ ಮಾಡಬೇಕು. 56ಗಿಂತ ಯಾವ್ದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅದ ತೊಗೋಬೇಕ್ರಿ. 6 6 36, 7 7 49, 8 8 64. 64 is greater than 56. Whether we will go for 7s. 7 7s 49. Now 16 minus 9 gives 7. Again here 0. It will become 4 here. Now here this 7 should be added here. At that time it will become 7 plus 7 14. Now ಈಗ ನೆಕ್ಸ್ಟ್ ಸ್ಟೆಪ್ ಏನ್ರಿ, ನಮ್ದು ಪಾಯಿಂಟ್ ಇಟ್ಟು 2 0 ತಗೋತಿದ್ವಿ. ಪಾಯಿಂಟ್ ಇಡೋದು ನೆಸೆಸರಿ ಇಲ್ರಿ. 2 ಡಿಜಿಟ್ ಅದಾವ್ರಿ ಈಗ ಆಲ್ರೆಡಿ. ಅವೇ 2 ಡಿಜಿಟ್ ಒಳಗೆ ಇಳಿಸ್ಕೊ 758 ಆಯ್ತು ನಮ್ದು. ಈಗ 14 ಜೊತೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 758ಕಿನ್ನ ಈಕ್ವಲ್ ಅದ ಇಲ್ಲ ಲೆಸ್ ಅದ ನೋಡ್ರಿ. 1 4 to 4. 4 4s 16, 4 4s 16, 17, 4 1s 4 1 5. 500. No, we will go for 5. 5 5s 25, 5 4s 20 plus 2 22, 5 1s 5 6 7, 725, which is very near. We will go for this. 5s 725. 8 minus 5 gives 3. 5 minus 2 gives again 3 0, and this 5 should be added here. 5 10 150. ಒಂದ್ಸಲ ಪಾಯಿಂಟ್ ಇಟ್ಟರೆ ಎಷ್ಟು 0 ತೊಗೋಬೋದ್ರಿ ನಾವು? 2 0 ತೊಗೋಬೋದು. ಈಗ 150 ಜೊತೆ ಏನು ಮಲ್ಟಿಪ್ಲೈ ಮಾಡಿದ್ರೆ 3300ಗಿಂತ ಕಡಿಮೆ ಅಥವಾ ಈಕ್ವಲ್? 2 2s 4 0, 5 2s 10, 2 1s 2 1 3. 3004 ಕರೆಕ್ಟ್. 2s ಹೋಗಿ ತೊಗೊಳೋಣ್ರಲ್ಲಿ. 3004. Now 10 minus 4 gives 6. Here 9, here 2. Okay, 9 minus 0 gives 9, 2 minus 0 gives 2, and here 0. This 2 should be kept here. First question 2 question ಇಡಬೇಕಲ್ರಿ ನಾವು. ಮೊದಲು ಇಲ್ಲಿ ಪ್ಲಸ್ ಮಾಡಬೇಕು.
5000 ಸಾರಿ 1500 2 ಪ್ಲಸ್ 2 ಗಿವ್ಸ್ 1500 4 ಮತ್ತು 2 0. ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನ್ರಿ, ಈಗ ಮತ್ತು ಇಲ್ಲಿ ಯಾವ ನಂಬರ್ ತೊಗೊಂಡ್ರೆ 29600ಕಿಂತ ಲೆಸ್ ಬರುತ್ತೆ ಅಂತ ನೋಡ್ಬೇಕು ರೀ. 15042 2 2s are 4 2 4s are 8 0 10 2 1s are 2 1 3. ಇಲ್ಲಿ ಎಷ್ಟು ಬಂತು ರೀ, 30,000 ಬಂತು. 30,000 is more than 29,000, so we should go for 1s. See, final answer square root of 5658 gives 75.21.